ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಆ್ಯಕ್ಚುಲಿ ನಾನು ಅಂದ್ಕೊಂಡೆ 6 o'clock ಟೆಂಪಲ್ಗೆ ಹೋಗಬೇಕು ಅಂತ. ಬಟ್ ನಾನು ರೆಡಿ ಆಗೋಷ್ಟರಲ್ಲಿ 7 o'clock ಆಗೋಯ್ತು. ಇವಂದು ನಾನು 4:30 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ರೂ 7 o'clock ಆಯಿತು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಆಮೇಲೆ ಪ್ರೀವಿಯಸ್ ಡೇ ನೈಟ್ ಅಂದರೆ ಥರ್ಸ್ಡೇ ನೈಟೇ ನಾನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ. ಬರೀ ಹೂವು ಇಟ್ಟು ಪೂಜೆ ಮಾಡಬೇಕಾಗಿತ್ತು ಅಷ್ಟೇ. ಬಟ್ ಆಮೇಲೆ ಹೂವು ಇಡ್ಬೇಕಾದ್ರೆ ಗೊತ್ತಾಯಿತು ನಾನು ಮುಖವಾಡನೇ ಇನ್ನೂ ಇಟ್ಟಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಕಣ್ಣೆಲ್ಲ ರೆಡಿ ಮಾಡಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡೆ. ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಅಂದರೆ, ಆ್ಯಕ್ಚುಲಿ ಲಾಸ್ಟ್ ವೀಕ್ 15th ನಮ್ಮ ಏರಿಯಾಗೆ ಬಂಡೆ ಮಕ್ಕಳಮ್ಮ ಅಂತಂದಿದ್ರು. ಸೊ ಆ ದೇವ್ರನ್ನ ಮೆರವಣಿಗೆ ಮಾಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು. ಆ ಟೆಂಪಲ್ಗೆ ಹೋಗಿದ್ದೆ ಮುಂಚೆ, ಬಟ್ ಹೋಗಬೇಕು ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಹೋದಾಗ ಫುಲ್ ರಶ್ ಇತ್ತು. ಅದಕ್ಕಾಗಿ ಇವತ್ತು ಶುಕ್ರವಾರ ಅಲ್ವಾ, ಇನ್ನೂ ರಶ್ ಇರುತ್ತೆ ಅಂದ್ಬಿಟ್ಟು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ. ಬಟ್ ಸ್ಟಿಲ್ 7 o'clock ಆಗಿಬಿಡ್ತು. ಆಮೇಲೆ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡೆ. ಏನೋ ಒಂದು ಬೇಡಿಕೆ ಇತ್ತು, ಅದಾಗಲಿ ಅಂತ. ಸೊ ನಿಂಬೆಹಣ್ಣು ದೀಪಕ್ಕೆಲ್ಲ ಪ್ರೀವಿಯಸ್ ಡೇ ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ನನಗೆ ನೆಕ್ಸ್ಟ್ ಡೇ ಬೇಗ ಹೋಗಬೇಕು ಅಂತ ಅಂದ್ಕೊಂಡಾಗ ಅದು ಯಾವ ಟೈಮ್ಗೆ ಹೋಗಬೇಕು ಆ ಟೈಮ್ಗೆ ಆಗಬೇಕಂತೆ. ಅದಕ್ಕೆ ನಾನು ಎಷ್ಟೇ ಬೇಗ ಎದ್ದು ಮಾಡಿದ್ರೂ ಕೆಲವೊಂದು ಕೆಲಸ ಬಾಕಿ ಇದ್ದು ಲೇಟ್ ಆಗೋಯ್ತು. ಬಟ್ ಆಮೇಲೆ ಹೋದಾಗ ಏನಷ್ಟು ಜನ ಇರಲಿಲ್ಲ, ಪರವಾಗಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು ರಶ್ಶು. ಆ್ಯಂಡ್ ನಾವು ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಮಾಡ್ಕೊಂಬಂದ್ರಿ. ಆ್ಯಕ್ಚುಲಿ ಈ ವಿಡಿಯೋಲ್ಲಿ ನಾನು ಲೆಫ್ಟ್ ಹ್ಯಾಂಡಲ್ಲೆಲ್ಲ ಕೆಲಸ ಮಾಡ್ತಾಯಿರೋ ಥರ ಕಾಣಿಸ್ತೈತೆ. ಅದೇನಕ್ಕೆ ಅಂತಂದರೆ, ನಾನು ಫ್ರಂಟ್ ಕ್ಯಾಮ್ರಾಯಿಂದ ವೀಡಿಯೋ ಮಾಡಿದ್ದೆ, ಅಲ್ಲಿ ಟ್ರೈಪಾಡ್ ಇಟ್ಟಿದ್ದೆ. ಸೊ ಅದು ಎಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇರೋ ಥರ ಕಾಣಿಸ್ತೈತೆ. ಅದನ್ನು ಮಿಸ್ಟೇಕ್ ಮಾಡ್ಕೊಬಿಡಿ, ಎಲ್ಲ ನಾನು ರೈಟ್ ಹ್ಯಾಂಡಲ್ಲೇ ಮಾಡಿರೋದು. ಬಿಕಾಸ್ ಆಫ್ ವೀಡಿಯೋ ಕ್ಯಾಮ್ರಾ ಆ ಥರ ಕಾಣಿಸ್ತೈತೆ ನಿಮಗೆ. ಅದಾದಮೇಲೆ ಟೆಂಪಲ್ಗೆ ಹೋಗಬೇಕಿತ್ತು. ಬಿಫೋರ್ ದ್ಯಾಟ್ ಮನೇಲಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮನೆಯಲ್ಲಿ ನಾರ್ಮಲ್ ಕಾಮಾಕ್ಷಿ ದೀಪ ಒಂದು ಇಟ್ಟಿದ್ದೆ. ಆ್ಯಂಡ್ ತುಪ್ಪದ ದೀಪನೂ ಹಚ್ಚು ಅಂತ ಹೇಳಿದರು ನಮ್ಮಮ್ಮ, ಶುಕ್ರವಾರ ಆಗಿರೋದ್ರಿಂದ. ಸೊ ತುಪ್ಪದ ದೀಪನೂ ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಯಾಕೆ ತುಪ್ಪ ದೀಪ ಹಚ್ತಾರೆ ಅಂತ ನಾನು ನಮ್ಮಮ್ಮನ ಕೇಳಿದಾಗ ಹೇಳಿದರು, ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಅಂದ್ಕೊಂಡಿದ್ದೀನಿ ಆಗ್ಲಪ್ಪ ಅಂತ ಅಂದ್ಕೊಂಡು ಹಚ್ಚೋದ್ರಿಂದ, ಸೊ ನಾರ್ಮಲ್ ಎಣ್ಣೆ ದೀಪ ಹಚ್ಚಿದ್ರೂ ಅದು ಒಳ್ಳೆಯದೇ. ಬಟ್ ತುಪ್ಪ ದೀಪ ಹಚ್ಚಿದ್ರೆ ಅದು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕಾಗಿ ತುಪ್ಪದ ದೀಪ ಶುಕ್ರವಾರ ಮತ್ತು ಸೋಮವಾರದೊತ್ತು ಹಚ್ತೀವಿ ನಮ್ಮ ಮನೆಯಲ್ಲಿ. ದೀಪ ಎಲ್ಲ ಹಚ್ಚಿದ್ಮೇಲೆ ಸ್ವಲ್ಪ ಕೆಳಗಡೆ ಕಿಡಿ ಎಲ್ಲ ಬಿದ್ದಿತ್ತು, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಊದ್ಕಡ್ಡಿ ಎಲ್ಲ ತೊಗೊಂಡೆ. ಪೂಜೆ ಮಾಡೋಕ್ಕೂ ಮುಂಚೆ ನನಗೆ, ನೀವು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ದೇವಸ್ಥಾನದ ನಿಂಬೆಹಣ್ಣು ದೀಪ ಯಾವ ಥರ ಮಾಡಿದ್ದೀನಿ ಅಂತಲೂ ಹಾಕಿದ್ದೀನಿ. ಆ್ಯಂಡ್ ಮೇಯ್ನಾಗಿ ನಮ್ಮ ಮನೆ ದೇವ್ರ ಮನೆ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಮೇನ್ ವಿಷಯ ಏನಂದರೆ, ಅದರಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಿರೋ ಥರ ಕಾಣಿಸ್ತಿದೆ. ಪ್ಲೀಸ್ ಡೋಂಟ್ ಮಿಸ್ಟೇಕ್, ಅದು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಆ ಥರ ಕಾಣಿಸ್ತಿದೆ ನಿಮಗೆ. ಬಟ್ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾ ಇರೋದು, ಅದನ್ನು ಯಾರೂ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಇದೇ ಬಂಡೆ ಮಹಾಕಾಳಿ ಟೆಂಪಲ್ಲು. ಸೊ ಇದಿರೋದು ಚಾಮರಾಜಪೇಟೆ ಹತ್ರ. ಮೋಸ್ಟ್ ಆಫ್ ದಮ್ ಗೊತ್ತಿರುತ್ತೆ ಬ್ಯಾಂಗ್ಳೂರಲ್ಲಿರೋರಿಗೆ. ಬಟ್ ಇದು ತುಂಬ ಚೆನ್ನಾಗಿದೆ ದೇವರು. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ಚಾಮರಾಜಪೇಟೆಯಲ್ಲಿರೋದು ಬಂಡೆ ಮಹಾಕಾಳಿ ಟೆಂಪಲ್ ಅಂತ. ಆ್ಯಂಡ್ ನಿಮಗೆ ಬೇರೆ ದಿವಸದಲ್ಲಿ ದೇವರ ಪಾದ ಬೀಳ್ಬೇಕಾದ್ರೆ ಅಭಿಷೇಕ ನೀರು ಹಾಕ್ತಾರೆ. ಅಂದರೆ ಅದಕ್ಕೆ ಅಭಿಷೇಕ ಮಾಡಿದಾಗ ಅದು ಬಂದು ನಮ್ಮ ತಲೆ ಮೇಲೆ ಬೀಳೋ ಥರ. ಬಟ್ ಟ್ಯೂಸ್ಡೇ, ಫ್ರೈಡೇ ಮತ್ತು ಸಂಡೇ ಸ್ವಲ್ಪ ರಶ್ ಇರೋದ್ರಿಂದ ಅಲಂಕಾರ ಮಾಡಿರ್ತಾರೆ. ಸೊ ಅದನ್ನ ದರ್ಶನ ಮಾತ್ರ ಇರುತ್ತೆ, ಅಭಿಷೇಕದ ನೀರು ಹಾಕಲ್ಲ. ಆ್ಯಂಡ್ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ರಿ. ಬಟ್ ಹೂವು ಇಡೋದಕ್ಕೆ ಜಾಗ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಹೂವನ್ನೆಲ್ಲ ಪುಡಿ ಮಾಡಿಬಿಟ್ಟು
ಬೇಸಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ದೀಪಗಳನ್ನ ನಿಂಬೆಹಣ್ಣ ಇಟ್ಕೊಂಡೆ. ಸೊ ಹೂವು ಹಾಕ್ದಂಗೂ ಇರುತ್ತೆ. ಆ್ಯಂಡ್ ಅದು ಆ್ಯಕ್ಚುಲಿ ಜಾಗ ಇರಲಿಲ್ಲ ಇಡೋದಕ್ಕೆ, ತಟ್ಟೆ ಸ್ವಲ್ಪ ಚಿಕ್ಕದಾಗಿತ್ತು ಅದಕ್ಕೆ. ಸೊ ಹೂವು ಕೆಳಗಡೆ ಹಾಕ್ಬಿಟ್ಟು ಈ ಥರ ಜೋಡಿಸ್ಕೊಂಡೆ, ನೀಟಾಗಿ ಅರಿಶಿನ ಕುಂಕುಮ ಇಟ್ಕೊಂಡು. ಆ್ಯಂಡ್ ಬತ್ತಿ ಅದು ತುಪ್ಪದಲ್ಲೇ ಹಾಕಬೇಕು, ಎಣ್ಣೆ ಹಾಕೋರು ಹಾಕಿ, ಬಟ್ ನಾನು ತುಪ್ಪದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ತುಪ್ಪದಲ್ಲೇ ಮಾಡಿದ್ದು. ತುಪ್ಪದಲ್ಲಿ ಮಾಡಿದ್ರೆ ಸ್ವಲ್ಪ ಶ್ರೇಷ್ಠ, ನಾವೇನು ಅಂದ್ಕೊಂಡಿರ್ತೀರಿ ಅದು ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಗ ಇತ್ತು ರೋಸ್ ಇಡೋಷ್ಟು, ಅದನ್ನ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಫಸ್ಟು ಊದ್ಕಡ್ಡಿ ಹಚ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಊದ್ಕಡ್ಡಿ ಹಚ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ತುಪ್ಪದ ದೀಪನ ಹಚ್ಚಿದೆ. ಆ್ಯಕ್ಚುಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡೋಕ್ಕೂ ಮುಂಚೆ ಅಭಿಷೇಕ ಮಾಡ್ತಾರೆ. ಸೊ ಅಭಿಷೇಕ ಮಾಡ್ತಾಯಿದ್ರು. ಇನ್ನೂ 2 hours ಆಗುತ್ತೆ ದರ್ಶನಕ್ಕೆ ಬಿಡೋದಕ್ಕೆ ಅಂತ ಅಂದರು. ಸೊ 2 hours ಎಲ್ಲ ಕಾಯೋದಕ್ಕೆ ಇರಲಿಲ್ಲ. ನನ್ನ ತಂಗಿಗೆ ಕಾಲೇಜ್ ಇತ್ತು, ಸೊ ಹೊರಟು ಬರಲೇಬೇಕಿತ್ತು. ಅದಕ್ಕಾಗಿ ನಾವು ಬೇಗ ಬಂದುಬಿಟ್ವಿ. ಆ್ಯಂಡ್ ಈ ಟೆಂಪಲ್ನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ನಿಮಗೆ ಅಲಂಕಾರ ನೋಡಬೇಕು ಅಂತಂದರೆ ಟ್ಯೂಸ್ಡೇ, ಫ್ರೈಡೇ, ಸಂಡೇಸ್ ವಿಸಿಟ್ ಮಾಡಿ. ಇಲ್ಲಿ ಅಭಿಷೇಕ ನೀರು ಹಾಕ್ಸ್ಕೋಬೇಕು ಅಂದರೆ ನಾರ್ಮಲ್ ಡೇಸ್ ವಿಸಿಟ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ನಾನು ಅಂದ್ಕೊಂಡಿರೋದೆಲ್ಲ ನನಗಾಗಲಿ, ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ನನಗೂ ಒಳ್ಳೆಯದಾಗಲಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ಯಾರ್ಯಾರು ಒಳ್ಳೇದು ಬಯಸ್ತಾರೆ, ಕೆಟ್ಟದ್ದು ಬಯಸ್ತಾರೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.